ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯ 20ನೇ ಶ್ಲೋಕ. ಕಾಮೈಸ್ತೈರ್ಹತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನೇಮಮಾಸ್ಥಾಯ ಪ್ರಕೃತ್ಯ ನಿಯತಾಸ್ವಯಾಃ. Those minds are filled with worldly desire will surrender to various details and follow the rules according to their own natures. ಬಹಳ ಜನರಿಗೆ ಇರುವಂಥ ವ್ಯವಸ್ಥೆಯನ್ನು ಹೇಳ್ತಾ ಇದೆ. ಮಾನಸಿಕವಾಗಿ ಅವರು ಹತಾಶೆಗೊಂಡಿರ್ತಕ್ಕಂಥ ಸ್ಥಿತಿ ಹೇಗಿದೆ ಅಂತ. ಬಹಳ ಜನರು ಐಹಿಕವಾಗಿರ್ತಕ್ಕಂಥ ಆಸೆಗೆ ಒಳಗಾಗಿರ್ತಾರೆ. ಐಹಿಕವಾದ ಆಸೆಯಿಂದ ಆವೃತವಾಗಿರ್ತಾರೆ. ಐಹಿಕವಾದ ಆಸೆಯಿಂದ ಅವರು ಮನಸ್ಸನ್ನು ಮಲಿನಗೊಳಿಸಿಕೊಂಡಿರ್ತಾರೆ. ಹೀಗಾಗಿ ಅವರಿಗೆ ಒಂದು ದೇವತೆ ಅಂತ ಇರೋದಿಲ್ಲ, ನಾನಾ ರೀತಿಯಾಗಿರ್ತಕ್ಕಂಥ ದೇವತೆಗಳಿಗೆ ಶರಣಾಗ್ತಾರೆ. ಬೆಳಗ್ಗೆ ಒಂದು ದೇವರು, ಮಧ್ಯಾಹ್ನ ಒಂದು ದೇವರು, ಸಾಯಂಕಾಲ ಒಂದು ದೇವರು, ಹೀಗೆ ದೇವರುಗಳಿಗೆ ಹೋಗ್ತಾರೆ. ಅವರು ತಮ್ಮ ಮನಸ್ಸಿಗೆ ಅನುಗುಣವಾಗಿರ್ತಕ್ಕಂಥ ದೇವತೆಗಳಿಗೆ ಹೋಗಿ ಅಲ್ಲಿ ಆ ನಿಯಮಗಳನ್ನು ಅವರು ಹೇಳಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅರ್ಚಕರು, ಪುರೋಹಿತರು, ವಿದ್ಯಾವಂತರು ಮತ್ತಿನ್ನು ಅಲ್ಲಿ ಕಾರ್ಯಕರ್ತರು ಹೇಳಿರುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಅವರಿಗೆ ಏನಾಗಿದೆ, ಸರಿಯಾಗಿರ್ತಕ್ಕಂಥ ಮನಸ್ಸಿನ ಸ್ಥಿತಿ ಲಭ್ಯವಾಗಿಲ್ಲ, ಸರಿಯಾಗಿರ್ತಕ್ಕಂಥ ಗುರುಗಳ ಆಶೀರ್ವಾದವಾಗಿಲ್ಲ, ಸರಿಯಾಗಿರ್ತಕ್ಕಂಥ ಜ್ಞಾನಿಗಳ ದರ್ಶನವಾಗಿಲ್ಲ, ಸರಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಸಂಪರ್ಕ ಸಂಬಂಧ ಆಗಿಲ್ಲ. ಅವರಿಗೆ ಸರಿಯಾಗಿರ್ತಕ್ಕಂಥ ವೇದ ವಿದ್ವಾಂಸರುಗಳು, ವೇದಾಂತ ವಿದ್ವಾಂಸರುಗಳು, ಸರಿಯಾಗಿರ್ತಕ್ಕಂಥ ಅನುಭವಿಗಳು, ಸರಿಯಾಗಿರ್ತಕ್ಕಂಥ ತತ್ವಜ್ಞಾನಿಗಳು ಯಾರಿಗೆ ದರ್ಶನವಾಗುತ್ತದೆಯೋ ಅವರ ಜನ್ಮ ಸಹಜವಾಗಿ ಈ ರೀತಿ ಇರೋದಿಲ್ಲ. ಅವರ ಮನಸ್ಸು ಹೀಗೆ ಇರೋದಿಲ್ಲ, ಅವರ ಬುದ್ಧಿಗಳು ಹೀಗೆ ಇರೋದಿಲ್ಲ. ಯಾರಿಗೆ ಈ ರೀತಿಯಾಗಿರ್ತಕ್ಕಂಥ ಕೊರತೆ ಇರುತ್ತೋ ಅವರು ಮಾತ್ರ ಯಾರ್ಯಾರು ಯಾವ್ಯಾವಾಗ ಏನೇನು ಹೇಳ್ತಾರೋ ಅದೆಲ್ಲವನ್ನು ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಕಲ್ಪನೆಗಳು, ವಿಕಲ್ಪಗಳು, ಸಂಕಲ್ಪಗಳು ಉತ್ಪತ್ತಿಯಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಹೆಸರಿನಿಂದ ಆ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಒಂದು ವೇಳೆ ಆ ದೇವತೆಗಳನ್ನು ಆರಾಧನೆ ಮಾಡಲಿ, ಆದರೆ ಅವರು ಆ ದೇವತೆಗಳನ್ನು ಆರಾಧನೆ ಮಾಡಬೇಕಾದಾಗ ಇನ್ನೊಂದು ದೇವತೆಯನ್ನು, ಇನ್ನೊಂದು ದೇವರನ್ನು ಕಡೆಗಣಿಸಿ ಹೋಗ್ತಾರಲ್ಲ, ಅದು ಅವರು ಮಾಡ್ತಕ್ಕಂಥ ತಪ್ಪು. ನೀವು 1000 ದೇವತೆಗಳನ್ನು ಪೂಜೆ ಮಾಡಿ, 33 ಕೋಟಿ ದೇವತೆಗಳನ್ನು ಇಲ್ಲಿ ಹೇಳಲಾಗಿದೆ, 33 ಕೋಟಿ ದೇವತೆಗಳನ್ನು ಪೂಜೆ ಮಾಡಿ, ಆದರೆ ಆ ದೇವತೆ ಕನಿಷ್ಠ ಅಂತ ತಿಳಿದು ಆ ದೇವರನ್ನು ನಾನು ಪೂಜೆ ಮಾಡಿದೆ, ಆ ದೇವರ ಧ್ಯಾನ ಮಾಡಿದೆ, ಆ ದೇವರ ಆರಾಧನೆ ಮಾಡಿದೆ, ಆ ದೇವರಿಗೆ ಹರಕೆ ಹೊತ್ತುಕೊಂಡೆ, ಆ ದೇವರಿಗೆ ಬೇಡಿದ್ನೆಲ್ಲ ಕೊಟ್ಟೆ ನಾನು, ಹೇಳಿದ್ನೆಲ್ಲ ಕೊಟ್ಟೆ ನಾನು, ಆದರೂ ನನ್ನ ಬಯಕೆ ಈಡೇರಲಿಲ್ಲ, ನನ್ನ ಆಸೆ ಪೂರೈಸಲಿಲ್ಲ, ಹಾಗಾಗಿ ಆ ದೇವರು ಬಹಳ ಕನಿಷ್ಠವಾಗಿದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದು ಅವ್ರು ಮಾಡ್ತಕ್ಕಂಥ ತಪ್ಪು. ಇಲ್ಲಿ ಹೇಳುವಂಥದ್ದು, ಯಾವ ದೇವರನ್ನಾದರೂ ಆರಾಧನೆ ಮಾಡಿ ಒಂದು ದೇವರ ಕನಿಷ್ಠ ಅಂತ ತಿಳ್ಕೊಂಡು ನೀ ಆರಾಧನೆ ಮಾಡಲಿಕ್ಕೆ ಹೊರಟ್ರೆ ಆ ದೇವರು ಕೂಡ ನಿನಗೆ ವರವನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿರುವ ದೇವರು, ಅಲ್ಲಿರುವ ದೇವರು, ಅದರಲ್ಲಿರ್ತಕ್ಕಂಥ ಚೈತನ್ಯ, ಇದರಲ್ಲಿರುವಂಥ ಚೈತನ್ಯ ಏಕರೂಪವಾಗಿರುತ್ತದೆ. ಏಕರೂಪವಾಗಿರ್ತಕ್ಕಂಥ ಚೈತನ್ಯವನ್ನು ಒಂದು ಚೈತನ್ಯದಲ್ಲಿರ್ತಕ್ಕಂಥ ಒಂದು ದೇವರಲ್ಲಿರ್ತಕ್ಕಂಥ ಚೈತನ್ಯವನ್ನು ಕಡೆಗಣಿಸಿ ಇನ್ನೊಂದು ವಿಗ್ರಹದಲ್ಲಿಯೋ ಇನ್ನೊಂದು ದೇಹದಲ್ಲಿಯೋ ಇರತಕ್ಕಂಥ ಚೈತನ್ಯವನ್ನು ಆರಾಧನೆ ಮಾಡಲಿಕ್ಕೆ ಹೊರಟಾಗ ಇಲ್ಲಿರ್ತಕ್ಕಂಥ ಚೈತನ್ಯಕ್ಕೂ ಅಲ್ಲಿರುವಂಥ ಚೈತನ್ಯಕ್ಕೂ ಏಕತೆ ಇರೋದರಿಂದ ಅದು ಕೂಡ ವರವನ್ನು ಕೊಡೋದಿಲ್ಲ. ಹಾಗಾಗಿ ಇವರ ಮನಸ್ಸುಗಳು ಏನಾಗ್ತಾವ, ಸಂಚಾರ ಮಾಡ್ತಾ ಹರಿದಾಡ್ತಾ ತಮ್ಮ ಶಕ್ತಿಯನ್ನು, ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ಯುಕ್ತಿಯನ್ನು, ಬುದ್ಧಿಯನ್ನು ನಾಶ ಮಾಡಿಕೊಳ್ತಾವ. ಹೀಗೆ ನಾಶ ಮಾಡಿಕೊಂಡು ಅವರು ಸಹಜವಾಗಿಯೇ ಸತ್ಫಲಗಳಿಂದ ದೂರಾಗಿ ಹೋಗ್ತಾರೆ. ಆದ್ದರಿಂದ ಒಂದು ದೃಷ್ಟಾಂತವನ್ನು ನೋಡೋಣ. ಒಂದು ಮರ ಇರುತ್ತದೆ. ಆ ಮರ ಒಂದು ಕಡೆಗೆ ಹುಟ್ಟಿ ಬೆಳೆದಿದ್ರೂ ಕೂಡ ಅದರ ಬೇರುಗಳು ಅದರ ಸುತ್ತು ಇರತಕ್ಕಂಥ ಸುಮಾರು ಪ್ರದೇಶವನ್ನು ಆಧರಿಸಿರುತ್ತದೆ. ಹಾಗಾಗಿ ಒಂದು ಬೇರನ್ನು ನಾವು ಕಡಿದರೂ ಕೂಡ ಈ ಆಚೆಗಡೆಗಿರತಕ್ಕಂಥ ಬೇರಿಗೂ ಅದು ಸಂಬಂಧಪಟ್ಟಿರುತ್ತದೆ. ಈ ಬೇರೆ ಕಡಿದ್ರು, ಆ ಬೇರೆ ಕಡಿದ್ರು, ಈ ಮರ ಕಡಿದ್ರು, ಎಲ್ಲವುಗಳಿಗೆ ಹೇಗೆ ಅದು ಅನ್ವಯವಾಗಿರುತ್ತದೆಯೋ ಹಾಗೆ ಒಂದು ದೇಹದಲ್ಲಿ ಅಥವಾ ಒಂದು ಚೈತನ್ಯದಲ್ಲಿ, ಒಂದು ವಿಗ್ರಹದಲ್ಲಿ ಇರುವಂಥ ಏನು ಆತ್ಮ ಇದೆಯಲ್ಲ,
ಆ ಆತ್ಮ ಎಲ್ಲ ಕಡೆಗೂ ಇರುವಂಥದ್ದೇ ಆಗಿರುತ್ತದೆ. ಆದ್ದರಿಂದ ಯಾವ ಆತ್ಮವನ್ನು ಕೂಡ ಕಡೆಗಣಿಸಿ ಯಾವ ಆತ್ಮವನ್ನು ನಾವು ಪೂಜೆ ಮಾಡಲಿಕ್ಕೆ ಹೋಗ್ತೇವೋ ಆವಾಗ ಎಲ್ಲವೂ ಕೂಡ ನಮಗೆ ವಿರೋಧವಾಗಿ ನಿಲ್ಲುತ್ತವೆ. ಆದ್ದರಿಂದ ಯಾವುದನ್ನೇ ಪೂಜೆ ಮಾಡಿದರೂ ಯಾವುದನ್ನೇ ಆರಾಧನೆ ಮಾಡಿದರೂ ಕೂಡ ಎಲ್ಲವನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸುವಂಥದ್ದಾದರೆ ಅದು ಭಗವಂತನ ಪೂಜೆ ಆಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.